ವಿಶೇಷವಾಗಿ ಮದುವೆಗೆ ನಾವು ಅಷ್ಟಕೂಟವನ್ನು ನೋಡ್ತೀವಿ. ಯೋನಿಕೂಟ ಆಗಿರ್ಬೋದು, ಮೈತ್ರಿಕೂಟ ಆಗಿರ್ಬೋದು, ನಾಡಿಕೂಟ ಆಗಿರ್ಬೋದು, ಗಣಕೂಟ ಆಗಿರ್ಬೋದು, ಮೈತ್ರಿಕೂಟ ಆಗಿರ್ಬೋದು. ಹೀಗೆ ಈ ಕೂಟಗಳನ್ನು ನೋಡಿ ನಾವು ಡಿಸೈಡ್ ಮಾಡ್ಬಿಡ್ತೀವಿ. ಹೌದಪ್ಪ, ಜಾಸ್ತಿ ಇದೆ, ಔಟ್ ಆಫ್ 18 ಇದೆ, ಔಟ್ ಆಫ್ 36 ನಮಗೆ ಒಂದು 18 ಮೇಲೆ ಬರ್ತಾ ಇದೆ, ಡಿಸೈಡ್ ಮಾಡ್ಬೋಣ. ಅದೆಲ್ಲ ಮುಖ್ಯ. ಎರಡು ಜಾತಕದ ಸಂಯೋಜನೆ ಮಾಡಿದಾಗ ಏನು ಇಂಪಾರ್ಟೆಂಟ್ ಇದೆ, ಆ ಜಾತಕದಲ್ಲಿ ಚಂದ್ರಮ ಎಲ್ಲಿದ್ದಾನೆ, ರವಿ ಎಲ್ಲಿದ್ದಾನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೂ ನಾವು ಸ್ವಲ್ಪ ಸೈಡಲ್ಲಿಟ್ಟು, ಇದು ಒಂದು ಪರಿಗಣನೆ ಮಾಡಿ, ಅಷ್ಟಕೂಟವನ್ನು ನಾವು ಪರಿಗಣನೆ ಮಾಡಿ ಸ್ವಲ್ಪ ಸೈಡಲ್ಲಿಟ್ಟು, ಅದು ಬಿಟ್ಟು ಇನ್ನೊಂದು ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಏನಪ್ಪ ಅದು ಅಂಶಗಳು ಅಂದರೆ, ಲಗ್ನ ಚಾಟಿಂದ ರವಿ ಮತ್ತೆ ಚಂದ್ರ ಗ್ರಹಗಳ ಯಾವ ಗ್ರಹ ಜೊತೆ ಪೀಡಿತರಾಗಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಲ್ಲೇನಾದ್ರೂ ಯಾವುದಾದ್ರು ಗ್ರಹಗಳ ಜೊತೆ ಏನಾದ್ರು ಪೀಡಿತರಾಗಿದ್ರೆ ಮದುವೆ ಆಗ್ಲಿಕ್ಕೆ ವಿಳಂಬ ಆಗುತ್ತೆ, ಕೆರಿಯರಲ್ಲಿ ಸಮಸ್ಯೆ ಬರುತ್ತೆ, ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆ ಬರುತ್ತೆ, ಮತ್ತು ಅವರ ಒಂದು ಸಂಪತ್ತಿನಲ್ಲೂ ಸಮಸ್ಯೆ ಬರುತ್ತೆ. ಅದಕ್ಕೆ ಹೇಳುವುದನ್ನ ಪ್ರೀತಿಯ ವೀಕ್ಷಕರೇ, ಪ್ರಥಮವಾಗಿ ತಮ್ಮ ಲಗ್ನ ಕುಂಡಲಿಯಲ್ಲಿ ರವಿ ಮತ್ತೆ ಚಂದ್ರನು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ತುಂಬಾನೇ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಮುಂದಿನ ಕಾರ್ಯಕ್ಕೆ ಹೋಗಿ